ಎಚ್ಚರ 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 ಪ್ಯಾರಾಸಿಟಮಲ್ ಸೇವಿಸುವವರೇ ಎಚ್ಚರ. ಪ್ಯಾರಾಸಿಟಮಲ್ ಸೇರಿ 15 ಔಷಧಗಳು ಬಳಕೆಗೆ ನಿರ್ಬಂಧ. ರಾಜ್ಯ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಔಷಧ ಇಲಾಖೆಯಿಂದ ಆದೇಶ. ಜ್ವರ, ತಲೆನೋವು, ಶೀತ, ಕೆಮ್ಮು ಬಂದ್ರೆ ನಾವು ಕಾಮನ್ ಆಗಿ ಸೇವಿಸುವ ಪ್ಯಾರಾಸಿಟಮಲ್ ಮಾತ್ರೆ ಸೇಫ್ ಅಲ್ಲ ಅಂತ ರಾಜ್ಯ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಔಷಧ ಇಲಾಖೆ ಆದೇಶ ಹೊರಡಿಸಿದೆ. ಇದರ ಜೊತೆಗೆ 15 ಔಷಧಗಳ ಬಳಕೆಗೂ ಕೂಡ ನಿರ್ಬಂಧ ಹೇರಿದೆ. ಈ ಔಷಧಿಗಳನ್ನ ಖರೀದಿಸದಿರಲು ಹಾಗೂ ಬಳಕೆ ಮಾಡದಿರಲು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆಯನ್ನ ನೀಡಿದ್ದಾರೆ. ಕುಂಕುಮದ ಗುಣಮಟ್ಟ ಇಲ್ಲ ಅಂತ ಬಂದಿದೆ, ಸೊ ಅದನ್ನ ವಾಪಸ್ ತಗೊಳ್ಬೇಕು ಅಂತ ಹೇಳಿದ್ವಿ. ಸೊ ಅದರ ಪ್ರಕಾರ ಕಾಂತಿವರ್ಧಕ ಮತ್ತು ಔಷಧಿ ಎರಡನ್ನೂ ಕೂಡ ನಾವು ಮಾಡಿಸ್ತಾ ಇದೀವಿ. ಅದು ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ ಅದರ ಪ್ರಕಾರ ಮಾಡ್ತಾ ಇದ್ದೀವಿ. ಯಾವ್ಯಾವ ಬ್ಯಾಚನ್ನು ನಾವು ಈಗ ಪರೀಕ್ಷೆ ಮಾಡಿಸಿದ್ದೀವಿ, ಯಾವುದು ಅದರಲ್ಲಿ ಸುರಕ್ಷತೆ ಇಲ್ಲ ಅಂತ ಬಂದಿದೆ ಅಥವಾ ಗುಣಮಟ್ಟ ಇಲ್ಲ ಅಂತ ಬಂದಿದೆ, ಅವ್ರ ಮೇಲೆ ಅದನ್ನು ವಾಪಸ್ ತಗೊಳ್ಳುವಂಥದ್ದು ಆಗಬೇಕು, ಅದನ್ನು ಮಾಡಿಸ್ತೀವಿ. ಆಮೇಲೆ ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಳ್ತಕ್ಕಂಥದ್ದು ಮಾಡ್ತೀವಿ. ಕರ್ನಾಟಕ ಆಹಾರ ಸುರಕ್ಷತೆ ಮತ್ತು ಔಷಧ ಇಲಾಖೆಯು ಅಸುರಕ್ಷಿತ ಔಷಧಿ ಹಾಗೂ ಕಾಂತಿವರ್ಧಕಗಳ ಪಟ್ಟಿ ಬಿಡುಗಡೆ ಮಾಡಿದ್ದು, ಈ ಪಟ್ಟಿಯಲ್ಲಿ ಜ್ವರಕ್ಕೆ ಬಳಕೆ ಮಾಡುವ ಪ್ಯಾರಾಸಿಟಮಲ್, ಮೈಸೂರು ಮೂಲದ ಓಂ ಶಾಂತಿ ಗೋಲ್ಡ್ ಕುಂಕುಮ್ ಸೇರಿದಂತೆ ಹಲವು ಉತ್ಪನ್ನಗಳನ್ನ ಬ್ಯಾನ್ ಮಾಡಿ ಆರೋಗ್ಯ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ನೀವು ಕೂಡ ಆ ನಿಷೇಧಿತ ಔಷಧಿ ತಯಾರಕ ಕಂಪನಿಗಳ ಪಟ್ಟಿಯನ್ನೊಮ್ಮೆ ನೋಡಿಬಿಡಿ. ಎರಡು 2025ರ ಮೇ ತಿಂಗಳಲ್ಲಿ ರಾಜ್ಯ ಆರೋಗ್ಯ ಇಲಾಖೆಯು ವಿವಿಧ ಕಂಪನಿಗಳಿಂದ ತಯಾರಾದ ಕಾಂತಿವರ್ಧಕ ಉತ್ಪನ್ನಗಳು ಮತ್ತು ಔಷಧಿಗಳ ಮಾದರಿಗಳನ್ನು ಸಂಗ್ರಹಿಸಿ ಗುಣಮಟ್ಟದ ತಪಾಸಣೆಗೆ ಒಳಪಡಿಸಿತ್ತು. ಈ ತಪಾಸಣೆಯಲ್ಲಿ ಈ ಕೆಳಗಿನ 15 ಉತ್ಪನ್ನಗಳು ಕಳಪೆ ಗುಣಮಟ್ಟದ್ದು ಎಂದು ಕಂಡುಬಂದಿದೆ. ಹಾಗಾಗಿ ಗ್ರಾಹಕರ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಇಲಾಖೆ ಈ 15 ಉತ್ಪನ್ನಗಳನ್ನ ಬ್ಯಾನ್ ಮಾಡಿದೆ. ನಿಷೇಧಿತ ಔಷಧಗಳನ್ನ ಔಷಧ ವ್ಯಾಪಾರಿಗಳು, ಸಗಟು ಮಾರಾಟಗಾರರು, ವೈದ್ಯರು, ಆಸ್ಪತ್ರೆಗಳು ಮತ್ತು ನರ್ಸಿಂಗ್ ಹೋಂಗಳು ದಾಸ್ತಾನು ಮಾಡದಂತೆ ಮತ್ತು ಮಾರಾಟ ಮಾಡದಂತೆ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಆದೇಶವನ್ನ ನೀಡಿದೆ. ನೀವು ಕೂಡ ಈ ಮಾತ್ರೆ ಹಾಗೂ ಕಾಂತಿವರ್ಧಕ ಉತ್ಪನ್ನಗಳನ್ನ ಖರೀದಿಸಬೇಡಿ. ಒಂದು ವೇಳೆ ಖರೀದಿ ಮಾಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗೋದು ಗ್ಯಾರಂಟಿ. ಸೌಜನ್ಯ, ವಿಜಯ ಟೈಮ್ಸ್, ಬೆಂಗಳೂರು.